ನಮಸ್ಕಾರ ಎಲ್ರಿಗೂ ಮತ್ತೊಂದು ಲಾಗುಗೆ ಸ್ವಾಗತ. ಸೊ ಒಂದು ಅನ್ಎಕ್ಸ್ಪೆಕ್ಟೆಡ್ ಜಾಗ ಅಂದರೆ ಒಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸುಮ್ಮನೆ ನೆಕ್ಸ್ಟ್ ವಾರ ಒಂದು ಕುದುರೆಮುಖ ರೈಡ್ ಇತ್ತು, ಫ್ರೀ ಇದ್ನಲ್ಲ ಅಂದ್ಬಿಟ್ಟು ನಮ್ಮ ಸೋಮವಾರಪೇಟೆಯಲ್ಲೂ ನಮ್ಮ ಸ್ನೇಹಿತರಿದ್ದರು, ಅವ್ರಿಗೆ ಹೇಳಿದರು ಬನ್ನಿ ಬನ್ನಿ ಈ ಕಡೆ ಒಂದು ಜಾಗಕ್ಕೆ ಹೋಗೋಣ ಅಂತ. ಈ ಜಾಗಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಏನೂ ತೋರ್ಸೋಕ್ಕಾಗ್ತಾಯಿಲ್ಲ, ಫುಲ್ಲು ಫಾಗು ಕ್ಲಿಯರ್ ಇದಾಗ್ಬಿಟ್ಟಿದೆ. ನಾನು ಮತ್ತು ಅವ್ರು ಬರ್ತಾಯಿದ್ದಾರೆ, ನಾನು ಬೆಂಗಳೂರಿಂದ ಎಲ್ಲ ಜಾಯ್ನ್ ಆದರು, ಇನ್ನೊಂದು ಓಮಿನಿಯಲ್ಲಿ ಬರ್ತಾಯಿದ್ದಾರೆ. ಇಲ್ಲಿ ನೋಡಿ ಮುಂದೆಗಡೆ ಫುಲ್ಲು ಫಾಗು, ಏನೂ ಕಾಣಿಸ್ತಾ ಇಲ್ಲ. ಸೊ ಇಲ್ಲೇ ಕ್ಯಾಂಪ್ ಮಾಡೋಣ ಅಂತಲೇ ಪ್ಲ್ಯಾನ್ ಇದೆ, ಬಟ್ ಆದರೆ ಇನ್ನೂ ಇಲ್ಲಿ ಮಳೆ ಬರ್ತಾಯಿದೆ, ನೋಡಬೇಕು. ಯಾಕಂದರೆ ಫುಲ್ಲು ಫಾಗ್ ಆಗ್ತಾಯಿದೆ. ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಲೊಕೇಶನಲ್ಲಿ, ನೋಡೋಣ ಹೇಗಾಗುತ್ತೆ. ಈಗ ಮಳೆ ಕಡಿಮೆ ಆಯಿತು, ಈಗಲೇ ಇಲ್ಲೇ ಪಿಚ್ ಮಾಡೋಣ ಅಂತಿದ್ದೀನಿ. ಸದ್ಯಕ್ಕೆ ನಾವು ನಮ್ಮರು ಇಬ್ಬರು ಕ್ಯಾಂಪ್ ಪಿಚ್ ಮಾಡ್ತಾ ಇರ್ತೀವಿ. ನೋಡೋಣ ಈಗ ಎಲ್ಲ ತಂದು. ಆ್ಯಕ್ಚುಲಿ ಇವತ್ತು ಗಾಡಿ ನಾನು ಜಟಾಯು ತಂದಿಲ್ಲ, ನನ್ನ ಜಟಾಯು ಸ್ವಲ್ಪ ಮೊನ್ನೆಲ್ಲ ಒಂದು 2 ಶಾಕ್ ಅಬ್ಸರ್ವ್ದು ಎಕ್ಸ್ಟ್ರಾ ರೆಸ್ಕ್ಯೂ ಹಾಕ್ಸಿದೆ, ಅದು ಟಚ್ ಆಗಿ ಸೌಂಡ್ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ. ಅದಕ್ಕೆ ಮೇಡಮ್ ಗಾಡಿ ಎತ್ಕೊಂಡ್ಬಂದೆ. ಮೇಡಮ್ ಗಾಡಿ ನಮಗೆ ಅಡ್ವೆಂಚರ್ ಅಂದರೆ 4 ವೀಲರ್ ಅಂದರೆ ಮುಂಚೆ ಎಲ್ಲ ಮೇಡಮ್ ಗಾಡಿನ ಯೂಸ್ ಮಾಡ್ತಿದ್ದೀನಿ ನಾನು 4 ವೀಲ್ ಮಾಡ್ಬೇಕಾದ್ರೆ. ಈಗ ನಮ್ಮ ಜಟಾಯು ತೊಗೊಂಡ್ಮೇಲೆ ಅವರು ಹಾಗೂ ಬೈತಾಯಿದ್ರು, ನಮ್ಮ ಗಾಡಿ ಎಲ್ಲ ಮರ್ತ್ಬಿಟ್ಟಿದ್ಯಲ್ಲಪ್ಪ ಅಂದರು. ಅದಕ್ಕೆ ನೆನ್ಪು ಮಾಡ್ಕೊಳಕ್ಕೋಸ್ಕರ ತಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನನ್ನ ಗಾಡಿ ತೊಗೊಂಬಂದಿದ್ದೀನಿ ನೋಡಿ. ಏನೇನು ಬೇಕೋ ಟೆಂಟ್ ಎಲ್ಲ ತಂದಿದ್ದೀನಿ, ಮತ್ತು ಬಾರ್ಬಿಕ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಹುಡುಗರೆಲ್ಲ ಇವತ್ತು ಬಾಯ್ಸು ಈ ಸೋಮವಾರ ಈ ಊರಿನ ಬಾಯ್ಸು ಏನೇನು ಮಾಡ್ತಾರೋ ನೋಡಬೇಕು. ಸದ್ಯಕ್ಕೆ ಟೆಂಟ್ ಪಿಚ್ ಮಾಡೋಣ, ಮಳೆ ಕಡಿಮೆ ಆಗಿದೆ, ಆಮೇಲೆ ನೋಡ್ಕೊಳ್ಳೋಣ. ಬಿಕ್ಕಿದೆಲ್ಲ ಮಾಡೋಣ. ಇದೊಂಥರ ನನಗೆ ಫಸ್ಟ್ ಟೈಮು. ಆ್ಯಕ್ಚುಲಿ ನಮ್ಮ ಟೀಮವರೆಲ್ಲ ಎಲ್ಲ ಸ್ವಲ್ಪ ಏನೋ ಅವರೇನೋ ಕೆಲಸ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕು ಟ್ರಿಪ್ ಮಾಡಿಸ್ತಿದ್ದು, ನಾವೆಲ್ಲ ಬರ್ಬೋದಾಯಿತು. ನಾನು ಅದಕ್ಕೆ ಸುಮ್ಮನೆ ನೆಕ್ಸ್ಟು ಟೀಮ್ ಈ ಕಡೆಯಿಂದ ಮಾಡಿಸೋಣ ಅಂತ ಜಾಗ ನೋಡ್ಕೊಂಡು ಹೋದಂಗೆ ಆಗುತ್ತೆ, ಅದಕ್ಕೆ ಬಂದಿದ್ದೀವಿ. ನೋಡೋಣ. ಫೈನಲಿ ಟೆಂಟ್ ಹಾಕಿದಾಯಿತು. ಸ್ವಲ್ಪ ಗಾಳಿ, ಸಖತ್ ಗಾಳಿ ಇದೆ. ಸೊ ಟೆಂಟೆಲ್ಲ ಪಿಚ್ ಆದಮೇಲೆ ಇವತ್ತು ನಾವು ಇಲ್ಲೇ ಕುಕ್ ಮಾಡ್ಕೊಳ್ತಾ ಇದ್ದೀವಿ. ಚಿಕನ್ ತಂದಿದ್ದೀವಿ ನೋಡಿ, ಇದಲ್ಲೇ ಕವರಲ್ಲಿ ಚಿಕನ್ ತಂದಿದ್ದೀವಿ. ಮತ್ತು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ತುಂಬ ಐಟಮ್ಸ್ಗಳು ಮಾಡ್ಕೊಳಕ್ಕಲ್ಲ, ಕತ್ಲೆ ಬೇರೆ. ನಾವು ಸ್ವಲ್ಪ ಲೇಟಾಗಿ ಬೇರೆ ಬಂದುಬಿಟ್ಟೆ. ಈರುಳ್ಳಿ ಹಚ್ಕೊಂಡಿದ್ದೀನಿ, ಸ್ವಲ್ಪ ಮೂಲಂಗಿ ಬೇರೆ ಇದೆ. ಆ್ಯಕ್ಚುಲಿ ಟ್ರೇ ಇಲ್ಲ, ಈ ಏನು ನಾವು ಟೇಬಲ್ ತಂದಿದ್ದೀವಲ್ಲ ಅದನ್ನೇ ಟ್ರೈ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಒಂದೊಂದ್ಸಲಿ ಪ್ಲ್ಯಾನ್ಗಳು ಒಂದೊಂಚೂರು ಐಟಮ್ಗಳು ಮಿಸ್ ಆಗುತ್ತೆ ಅಷ್ಟೇ, ಏನಿಲ್ಲ, ಆರಾಮಾಗಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಗಾಳಿ ಹೊಡಿತಾ ಇದೆ ಸ್ಪೀಡಾಗಿ. ಆವಾಗ ಹೆಂಗಿತ್ತು ಬೆಳಕು ಬಂದಾಗ ನೋಡಿ, ಇವಾಗ ಫುಲ್ಲು ಯಾರು ಬೆಟ್ಟದ ಮೇಲೆ ನಾವು ಅಷ್ಟೇ, ಇನ್ನೇನಿಲ್ಲ. ಅವರಲ್ಲಿ ಎಲ್ಲೋ ಬರ್ತಾವ್ರೆ, ಲೈಟ್ ಆಗಲೇ ಫೋನ್ ಮಾಡಿದ್ರು, ಈ ಕಡೆಯಿಂದ ಕಾಣಿಸ್ತಾ ಐತೆ, ಲೈಟ್ ಬ್ಲಿಂಕ್ ಆಗ್ತೈತೆ, ಎಲ್ಲೋ ದೂರದಲ್ಲಿ ಬರ್ತಾವ್ರೆ, ಇನ್ನೂ ಕಾಣಿಸ್ತಲ್ಲ. ಒಂದು 5 ನಿಮಿಷ ಬರ್ತಾರೆ, ಯಾರು ಅಂತ ತೋರಿಸ್ತೀನಿ ನಾನು. ಅಯ್ಯೋ ಮಳೆ ಬರ್ತಾಯಿತ್ತು, ಗಾಡಿ ಒಳಗಡೆ ಅಡುಗೆ ಮಾಡ್ಕೊತಾ ಇದ್ದೀನಿ ನೋಡಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಈ ಥರ ಒಳಗಡೆನೇ ಕೂತ್ಕೊಂಡು ಅಡುಗೆ, ತಾರಲ್ಲೂ ಈ ಥರ ಅಡುಗೆ ಮಾಡ್ಬೋದಾ? ಕ್ಯಾಂಪಿಂಗು ಏನಿಲ್ಲ, ಸೀಟ್ ಫೋಲ್ಡ್ ಮಾಡಿದ್ದೀವಿ, ಹಿಂದೆಗಡೆ ಒಂದು ಸ್ವಲ್ಪ ಕಿಟಕಿ ಓಪನ್ ಅಂದರೆ ಮೇಲ್ಗಡೆ ಗ್ಲಾಸ್ ಓಪನ್ ಮಾಡ್ಕೊಂಡಿದ್ದೀವಿ ಒಂಚೂರು ಗಾಳಿ ಆಡಲಿ ಅಂತ. ಇನ್ನೇನಿಲ್ಲ, ಆರಾಮಾಗಿ ನೋಡಿ, ಸೂಪರು ವೈಬು ಮಾತ್ರ. ಇಲ್ಲೇ ಕೂತ್ಕೊಂಡು ಹಿಂಗೆ ಸೌಟ್ ತಿರ್ತಾ ಇದ್ದೀನಿ. ಇವ್ರು ಇನ್ನೊಬ್ರು ಪಕ್ಕದಲ್ಲಿ ಒಬ್ರು ಅವರೇ ಹೆಲ್ಪ್ ಮಾಡ್ಕೊಂಡು, ಇಷ್ಟೇ 2 ಸೀಟು ಮುಂದೆಗಡೆ ಇದು ಮಾಡ್ಕೊಂಡಿದ್ದೀವಿ. ಮಳೆ ಬರ್ತಾ ಇದೆ, ಇಲ್ಲ ಅಂದಿದ್ರೆ ಈಚೆ ಮಾಡ್ಬೋದಾಯಿತು ನಾವು. ಮತ್ತು ನಾನು ಸಿಂಪಲಾಗಿ ಅರೇಂಜ್ಮೆಂಟು, ಸಿಂಪಲಾಗಿ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದು. ನಮ್ಮ ಕ್ಯಾಂಪಿಂಗ್ ಸೆಟಪ್ ಎಲ್ಲ ಬೇರೆ ಥರನೇ ಇದೆ, ನೋಡಿರ್ತೀರಾ. ನೋಡೋಣ, ಹುಡುಗರು ಬಂದರು, ಅಲ್ಲಿ ಓಮಿನಿ ಹತ್ತಿಸ್ತವ್ರೆ. ಬಾಯ್ಸ್ ಇವಾಗ ಬಂದರು. ಸೊ ಏಕೆ ಲೈಟು ತರುಣ್ ಅವರೇ? ಮುಖ ಕಾಣಲ್ಲ, ಇಲ್ಲ ಕಾಣಿಸ್ತಾ ಇದೆ ಹೇಳಿ. ಈಗ ಕಾಣಿಸ್ತಾ ಇದೆ ಅಲ್ಲ, ಜಾಲಿ ಅಲ್ಲ. ಓಮಿನಿ ಇಲ್ಲಿ ಮೇಲ್ಗಡೆ ಬಂತ, ಇಲ್ಲಿ ಬಂತಾ? ಅಲ್ಲಿ ಅನಿಸಿದ್ದೀರಾ? ಸೊ ಅದಕ್ಕೆ ನಾನು ಆದಷ್ಟು, ಅದಕ್ಕೆ ನಾವು ಮತ್ತು ಅವರೆಲ್ಲ ಟೆಂಟ್ ಹಾಕ್ಬಿಟ್ಟು ನೋಡಿ, ಹಿಂಗೆ ಆಲ್ರೆಡಿ ಟೆಂಟ್ ಬೆಳಕಿದಾಗೆ ಹಾಕ್ತೆ, ಸೂಪರ್ ಆಗೈತೆ ನೋಡಿ. ನಮ್ದು ಈ ಥರ ಜುಗಾಡು. ಆ್ಯಕ್ಚುಲಿ ಮಳೆ ಬಂತು, ಇನ್ನು ಬೇರೆ ಥರ ಸೆಟಪ್ಪೇ ಮಾಡ್ಬೋದಾಯ್ತು ನೀವೆಲ್ಲ ಮುಂಚೆನೇ ಬಂದಿದ್ರೆ. ಆ್ಯಕ್ಚುಲಿ ನಾನು ನೀವು ಬಾರ್ಬಿಕ್ಯೂ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ, ಬಾರ್ಬಿಕ್ಯೂ ಸೆಟ್ ಐತೆ, ಅಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀವಿ ರೆಡಿ. ಒಮ್ಮೆ ಇಲ್ಲಿ ಸೌದೆ ತಂದಿದ್ರು, ಹೇಳಿದ್ದೆ ಸೌದೆ ಅಂತ ನೋಡಿ, ಜುಗಾಡು ನಮ್ಮದು ಜಾಲಿ.
ಟೆಂಟ್ ಪಕ್ಕ ಬೇಡ, ಒಂದು ಸ್ವಲ್ಪ ಗಾಳಿಗೆ ಆರುತ್ತೆ. ಆ ಕಡೆ ಅಲ್ಲಿ ಹಾಕೋಣ, ಮುಂದೆ ಕಡೆ ಇಲ್ಲ ಹಾಕೊಳ್ಳಿ. ಬೇಕಾದ್ರೆ ಅಲ್ಲಿ ಹಾಕಿದ್ರೆ ಆಯ್ತು. ಥ್ಯಾಂಕ್ ಯು ಬ್ರೋ. ಇದು ಈಗ ಅದೇ ಹತ್ಸೋದು ಹೆಂಗೆ ಅಂತ ಇಲ್ಲಾಂದರೆ ನಾನು ಸೊ ಇವಾಗ ತರುಣ್ ಅವ್ರಿಗೂ ಮತ್ತು ಅವ್ರ ಫ್ರೆಂಡ್ಸ್ಗೆ ಒಂದು ಕ್ಯಾಂಪಿಂಗ್ ಸೆಟಪ್ ಆಯಿತು. ತಂದಿದ್ದೆ ನಾನು ಎರಡೂ, ಒಂದು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು 2 ಮೇನ್ ಟೆಂಟು ಸಗದಾಗಿದೆ. ಮಳೆ ಬರ್ತಾಯಿದೆ. ಈಗ ಒಂಚೂರು ಇಲ್ಲೇ ಒಳಗಡೆ ಕೂತ್ಕೊಂಡು ಪಾರ್ಟಿ ಮಾಡೋಣ ಅಂತ. ಸೊ ಚಳಿಗೆ ಬರೀ ಇವರೆಲ್ಲ ಅದರ್ತಾ ಇದ್ದಾರೆ. ಸೂಪರ್. ಹೊರಗಡೆ ಹೋಗಿ ಯಾರು ಮಳೆ ಹೋಗ್ಬಿಡುತ್ತೆ, ಹೋಗ್ಬಿಡಿ. ಬರ್ತೀನಿ ನಾನು, ಅದು ಕಾರಲ್ಲಿ ಡ್ರಿಂಕ್ಸ್ ಐತೆ. ಸೊ ಇಲ್ಲಿ ಕಡೆ ಅಡುಗೆ ನಡೀತಾ ಇದೆ, ಇನ್ನೊಂದು ಕಡೆ ಪಾರ್ಟಿನೂ ನಡೀತಾ ಇದೆ. ಮಳೆ ನಿಲ್ತು, ಅದಕ್ಕೆ ಈಚೆ ಬಂದು ಆ ಕಡೆ ಬಿಡಿ ಬ್ರೋ, ಬ್ಲರ್ ಬರ್ತಾಯ್ತಾ ನೋಡಿ. ಸೂಪರ್. ಸೌತೆಕಾಯಿ, ಕ್ಯಾರೆಟ್ ತಿನ್ನಿ ಪರವಾಗಿಲ್ಲ, ನಾನು ಇಟ್ಕೊಂಡು. MH ಇವ್ರು ಹೊಡಿತಾ ಇಲ್ಲ, ತರುಣ್ ಅವರು, ಅವ್ರ ಫ್ರೆಂಡ್ ಒಬ್ಬರೇ. ಇವೆಲ್ಲ ಸೋಮವಾರಪೇಟೆ ಮಲೆನಾಡವರೆಲ್ಲ ಜಾಸ್ತಿ ಹೊಡಿಬೇಕಲ್ಲ. ಇಲ್ಲ ಮಳೇಲೂ ಜಿಗಾಡ್ ಮಾಡಿ ಬಾರ್ಬಿಕ್ಯೂ ಮಾಡೋಣ ಅಂತ ಅಂದು. ಬಾರ್ಬಿಕ್ಯೂ ಆಗಲಿಲ್ಲ, ಯಾಕಂದರೆ ಗಾಳಿ ಬರ್ತಾಯಿದೆ, ಮಳೆ ಬರ್ತಾಯಿದೆ, ಓಪನ್ ಸ್ಪೇಸಲ್ಲಿ ಮಾಡೋಕ್ಕಾಗಲ್ಲ, ಕಾರಲ್ಲಿ ಕೂತ್ಕೊಂಡು ಅಂದ್ಬಿಟ್ಟು ಜಿಗಾಡ್ ಮಾಡಿ. ಒಳ್ಳೆ ಏನಿದು ಬ್ರೋ, ಇದು ಏನು ಅವ್ರಿಗೆ ಗೊತ್ತಾಯ್ತು. ಚಿಕನ್ ಫ್ರೈ. ಓಕೆ, ಸೂಪರ್ ಆಗಿದೆ. ಹೆಂಗಿದೆ ಬ್ರೋ ಟೇಸ್ಟು? ಅಯ್ಯೋ ನಿಜವಲ್ಲ ಬ್ರೋ, ಅಮೃತ ಬ್ರೋ. ಈ ಥರ ಜಾಗದಲ್ಲಿ ಸಿಕ್ಬಿಟ್ರೆ, ಈ ಥರ ಒಂದು ಎಣ್ಣೆ ಒಂದು ಜೊತೆ ಒಂದು ಪೀಸ್ ಸಿಕ್ಬಿಟ್ರೆ ಇನ್ನೇನು ಬೇಕು ಬ್ರೋ, ಸ್ವರ್ಗ. ಸಾಕಾದ ಜಾಲಿ. ಮಳೆ ಬರ್ತಾನೆ ಇದೆ ನೋಡಿ, ಈಗಲೂ ಗೊತ್ತಾಗ್ತಿದೆ ಲೈಟ್ಸ್ ಶೇಡೋಗೆ. ನಿಜವಾಲು ಎಂಥ ಜುಗಾಡ್ ಮಾಡ್ಕೊಂಡು ಪಾರ್ಟಿ ಮಾಡ್ತಾ ಇದ್ದೀವಿ ಅಂದರೆ, ತಾರಲ್ಲಿ ಈ ಥರ, ಅದು ಏನು ಇದು ಕ್ಯಾಂಪಿಂಗ್ ಸೆಟಪ್ಪೇ ಅಲ್ಲ. ತಾರಲ್ಲಿ ಯಾವುದೇ ಥರ ಒಂದು ನಾವು ಫೋಲ್ಡೇಬಲ್ ಏನು ಇದು ಮಾಡ್ಕೊಂಡಿಲ್ಲ, ಏನಿಲ್ಲ. ಸುಮ್ಮನೆ ನೋಡಿ, ಇದೆಲ್ಲ ಈಗ ನೋಡೋಕೆ ಜಿಗಾಡಾಗಿದೆ. ಹೇಗೆ ಕ್ಲೀನ್ ಮಾಡ್ಕೊಳ್ತೀವಿ. ಒಳ್ಳೆ ಚಿಕನ್ ಮಾಡಿಕೊಟ್ರು ನಮ್ಮ ಬರೋರು. ಇಲ್ಲಿರೋ ಹಿಂದೆಗಡೆ ಇರೋ ಬ್ಯಾಕ್ ಗ್ರೌಂಡ್ ವೆದರ್ಗು, ಮಳೆ ಅಂತೂ ಬರ್ತಾ ಇದೆ ಸ್ವಲ್ಪ. ನಾನು ನೆಂದಿದ್ದೀನಿ, ಬಟ್ ಒಳಗಡೆ ಎಣ್ಣೆ ಇರೋದ್ರಿಂದ ನನಗೇನು ಗೊತ್ತಾಗ್ತಿಲ್ಲ. ಆರಾಮಾಗಿದೆ, ಪಕ್ಕದಾಗಿದೆ. ಇದೊಂಚೂರು ತೋರಿಸಿದ್ರು ಹಿಂಗಿದೆ ನೋಡಿ. ಆ್ಯಕ್ಚುಲಿ ಬಾರ್ಬಿಕ್ಯೂ ಮಾಡಬೇಕು ಅಂದ್ಕೊಂಡಿದ್ದು, ಜಿಗಾಡೆ ಚೇಂಜ್ ಆಗೋಯ್ತು. ಇಲ್ಲಿ ಏನಂತೀರ ಬ್ರೋ? ಬನ್ನಿ ಒಂದು ಸ್ವಲ್ಪ ನೀವು ಬಸ್ಕೊಂಡು ಈ ಕಡೆ ಎಲ್ಲ ಬರಬೇಕು. ನೆಕ್ಸ್ಟ್ ಲೆವೆಲ್ ಬನ್ನಿ ಬ್ರೋ, ಸೂಪರ್ ಫ್ಯಾಂಟಾಸ್ಟಿಕ್ ಬ್ರೋ. ನೀವು ಅಲ್ಲ ಬ್ರೋ, ಆ್ಯಕ್ಚುಲಿ ನೀವೆಲ್ಲ ಬೇರೆ ಥರ ಎಲ್ಲ ಮಾಡಿರ್ತೀರಾ. ಸೊ ಈಗ ಇಲ್ಲಿ ಮಳೆ ಬರ್ತಾ ಇದೆ, ಈ ಥರ ಕಾರಲ್ಲಿ ಅಡುಗೆ ಮಾಡ್ಕೊಂಡು ನೀವು ಯಾವ ಥರ ಮಾಡಿದ್ರಾ? ಇಲ್ಲ ಮಾಡಿಲ್ಲ. ಅಲ್ಲ ಮಾಡಿಲ್ಲ. ಇದೇ ಊರವರಾದ್ರು? ಇದೇ ಊರಲ್ಲಿ ನಾವು ಮಾಡಿಲ್ಲ. ಅಂದರೆ ಇಲ್ಲ ಬೇರೆ ಥರ ಕ್ಯಾಂಪಿಂಗ್ ಎಲ್ಲ ಮಾಡಿದ್ದೀರಾ? ಕ್ಯಾಂಪಿಂಗ್ ಮಾಡಿದ್ದೀರೋ ಅಲ್ಲಿ ನೀವು ಊರವರು? ಕ್ಯಾಂಪಿಂಗ್ ಏನು ಮಾಡಿಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಔಟಿಂಗ್ ಹೋಗೋದು ಅದೇ ಹೋಗ್ತೀರಾ, ಬಟ್ ಕ್ಯಾಂಪಿಂಗ್ ಮಾಡಿಲ್ಲ. ಮನೆ ಹೋಗ್ತೀರಾ? ನೀವು ಮಾಡಿದ್ದೀರಾ? ಎಲ್ಲಿ ಬ್ರೋ? ನಾನು ಐ ಥಿಂಕ್ ನಮ್ಮ ಬೆಟ್ಟದಲ್ಲಿ ಅನ್ಸಿದೆ, ಅಲ್ಲಿ ನಮ್ಮ ಊರಲ್ಲಿ ಒಂದು. ನೀವೇ ಮಾಡಿದ್ದೀರಾ? ಯಾರ್ಯಾರು ಮಾಡಿದ್ದೀರಾ? ನಾನು ಮತ್ತೆ ಇನ್ನೊಬ್ರು ವಿಕ್ಕಿಯಣ್ಣ. ಅಡುಗೆ ಅಡುಗೆ ಮಾಡಿಲ್ಲ, ಅಡುಗೆ ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟು ಟೆಂಟು. ಇವತ್ತು ಹೆಂಗಿದೆ ಅಂದರೆ, ಈ ಕಡೆ ಅಡುಗೆ, ಟೆಂಟು, ಈ ಕಡೆ ಟೆಂಟು, ಎಲ್ಲ ಇಲ್ಲೇ ಪಾರ್ಟಿ. ಸೂಪರ್. ಚಿಕನ್ ರೌಂಡ್ ಆಯಿತು. ಈಗ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಮಾಡಿದ್ರು. ಚಿಕನ್ನು ಏನಿದೆಯಲ್ಲ, ಈ ಚಿಕನ್ ಇದಕ್ಕೆ ಹಾಕಿದ್ರೆ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಫಸ್ಟು ರೈಸ್ ಮಾಡ್ಕೊಬಿಟ್ಟು, ಸೊ ಒಗ್ಗರಣೆ ಹಾಕ್ಕೊಂಡು ಏನು ಬೇಕೋ ಮಾಡ್ಕೊಂಡು, ಈಗ ಈ ಚಿಕನ್ ಇಲ್ಲಿದೆ. ಸೊ ಇದ್ರ ಜೊತೆ ಮಾಮೂಲಿ ಮಿಕ್ಸ್ ಮಾಡ್ಕೊಬಿಟ್ರೆ ಚಿಕನ್ ಬಿರಿಯಾನಿ. ಜಿಗಾಡ್ ಬಿರಿಯಾನಿ ಇದು, ಚಿಕನ್ ಬಿರಿಯಾನಿ ಅಲ್ಲ, ಜಿಗಾಡ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಹಿಂಗೆಲ್ಲ ಮಾಡಿಬಿಟ್ರೆ ಎಲ್ಲರೂ ನಗ್ಬಿಡ್ತಾರೆ. ಇನ್ನೇನು ಮಾಡೋದು ಹೇಳಿ. ಅಲ್ಲಿ ನಾವೇನು ಗೊತ್ತಾ, ಸಿಂಪಲಾಗಿ ತಂದಿರೋದು. ಪಾತ್ರೆ ಆಗಲಿ ಇದಾಗಲಿ ನಾವೇನು ಜಾಸ್ತಿ ಇದಾಗಿ ತೊಗೊಂಬಂದಿಲ್ಲ. ಇದೂ ಅಷ್ಟೇ, ಇವ್ರ ಹತ್ರ ಈಸ್ಕೊಂಡು ಸಡನ್ನಾಗಿ ಸೋಮವಾರಪೇಟೆಯಿಂದ ಅರೇಂಜ್ ಮಾಡಿಸ್ಕೊಂಡು ತೊಗೊಂಬಂದಿದ್ದು. ಈಗ ಹಿಂಗಾಯ್ತು. ಒಳ್ಳೆ ಸೌತೆಕಾಯಿ ಇದೆ, ಸ್ವರ್ಗ. ಹಿಂದೆಗಡೆ ಮಳೆ ಬರ್ತೈತೆ. ಇಲ್ಲಿ ನನಗೇನು ಗೊತ್ತಾ, ಹಿಂದೆಗಡೆ ಎಲ್ಲ ನೆಂದೋಗಿದ್ದೀನಿ, ಆದರೆ ಗೊತ್ತಾಗ್ತಿದೆ ಏನು ಅಂತ. ತಲೆ ನೆಂದೋಗಿದೆ. ಇಲ್ಲಿ ಕೊನೆಗೂ ಮಾಡ್ತಾಯಿದ್ದೀವಿ. ಏನಾದರೂ ಮಾಡಿ ಹಾಕ್ಬಿಟ್ರೆ ಹಚ್ಬಿಟ್ರೆ ಆಮೇಲೆ ಏನಿಲ್ಲ, ಅದು ಆಟೋಮೆಟಿಕ್ಲಿ. ಗಾಳಿ ಬರ್ತಿದೆ ಬಿಡಿ. ಇಲ್ಲ, ಫ್ಲೇಮ್ ಜಾಸ್ತಿ ಮಾಡಿದ್ರು. ನಾನು ಅವಾಗ ಹೇಳಿಲ್ಲ ಫ್ಲೇಮ್ ಜಾಸ್ತಿ ಮಾಡಿ. ಗಾಳಿನೂ ಬರ್ತಿದೆ ಬಿಡಿ ಬ್ರೋ, ಬರುತ್ತಾ ಇದೆ. Minimal life with nature. No resort can beat this luxury.
ಸನ್ಪ್ಯೂರು ಬರೀ ಅಡಿಗೆ ಮಾಡೋದಕ್ಕಲ್ಲ, ಬೇರೆಯವ್ರ ಮನೆ ಬೆಂಕಿಗೂ ಹಾಕ್ಬೋದು, ಇಲ್ಲ ನೀವು ಫೈರ್ ಕ್ಯಾಂಪ್ ಹಾಕೋಬಹುದು. ಜಾಸ್ತಿ ಫೈರ್ ಕ್ಯಾಂಪ್ ಯೂಸ್ ಮಾಡಿ, ಬೇರೆಯವ್ರ ಮನೆ ಹಚ್ಚಕ್ಕೆ ಯೂಸ್ ಮಾಡ್ಬಿಡಿ. ಒಬ್ಬರಾದ್ರೂ ನೆಮ್ಮದಿಗೆ ತಿನ್ನೋಣ. ಅಯ್ಯಪ್ಪ ಏನ್ ಗೊತ್ತಾ, ಅಡುಗೆನೂ ಆಯ್ತು, ಬೆಂಕಿನೂ ಆಗ್ತು. ಬೆಂಕಿ ಹಾಕಿ 2 ನಿಮಿಷಕ್ಕೆ ಮಳೆ ಜೋರು ಆರಾಯ್ತು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದು, ಮಳೆ ನಿಲ್ಲುತ್ತೆ ಅಂತ. ಕೊನೆ ನಿಲ್ಲ, ಅದಕ್ಕೆ ಛತ್ರಿ ಹಿಡ್ಕೊಂಡು. ಆ್ಯಕ್ಚುಲಿ ಇದೇನು ಅಂದರೆ, ನಾವು ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ ಅದಕ್ಕೆ ಸ್ವಲ್ಪ ಟಾರ್ಪಲ್ ಗಿರ್ಪಲ್ ಮಾಡ್ಬೋದಾಯ್ತು. ಇರೋದಲ್ಲೇ ಮಾಡ್ತಾಯಿದ್ದೀವಿ ಇಷ್ಟೇ. ಇರೋದ್ರಲ್ಲಿ ಎಂಜಾಯ್. ಬಿರಿಯಾನಿ ರೈಸ್ ಆಗಿದೆ, ಸೂಪರ್ ಆಗಿದೆ. ಒಟ್ಟಿನಲ್ಲಿ ವೆದರ್ಗಂತೂ ಸೂಪರ್ ಬ್ರೋ. ಅದು ಚೆನ್ನಾಗಿದೆ. ಏನು ಸಿಕ್ಕಿರೋ ಅಮೃತ ಅಷ್ಟೇ. ಎಣ್ಣೆನೂ ಆಯಿತು, ಒಳ್ಳೆ ಸೈಡ್ಸ್ ಇತ್ತು. ಇನ್ನೇನು ಬೇಕು. ಬಾಯ್ಸ್ ಎಲ್ಲ ಬೆಳಿಗ್ಗೆನೆ 6 ಗಂಟೆಗೆ ಎದ್ರು. ಒಳ್ಳೆ ಜಾಲಿ ಓಮಿನಿಲಿ. ಇಲ್ಲಿ ಗಾಳಿ ಇವ್ರಿಗೆ ಇದು ಆ್ಯಕ್ಚುಲಿ ಟೆಂಟಲ್ಲಿ ನೀರು ಬಂದುಬಿಟ್ಟಿದೆ. ಅಂದರೆ ನಮ್ಮ ಮೋಸ್ಟ್ಲಿ ಏನು ಅಂತ ಗೊತ್ತಿಲ್ಲ, ಫುಲ್ಲು ಒಳಗಡೆ ಎಲ್ಲ ಒಂಚೂರು ಕೆಳಗಡೆ ಮಾಯ್ಶ್ಚರ್ ಆಗಿ ಬಿದ್ದಿರೋದು. ನೋಡ್ಬೇಕು ಅದು ಏನಾಗಿದೆ. ಇಲ್ಲ ಹಳೇದಾಗಿರೋದಕ್ಕೆ ಏನಾದ್ರೂ ವೀಕ್ ಆಗಿರುತ್ತಾ ಕೆಳಗಡೆ ಅಂತ. ಸೂಪರು. ಮೇಲ್ಗಿಂತ ಕೆಳಗಡೆ ಅದು ನೀರು ಅಲ್ಲಿಂದ ಬರ್ತದೆ. ಹಾಂ, ಮೋಸ್ಟ್ಲಿ ಆ್ಯಕ್ಚುಲಿ ಅದು ತೊಗೊಂಡು ನಾನು ಸ್ಟಾರ್ಟಿಂಗ್ ಒಂದು 7-8 ವರ್ಷ ಆಯಿತು. ಬಟ್ ಏನೂ ಆಗಿಲ್ಲ. ಬಟ್ ಅದೇ ಇದಾಗಿರುತ್ತೆ, ಮೆಟೀರಿಯಲ್ ವೀಕ್ ಆಗಿರ್ತದೆ ಅದ್ರದ್ದು. ವಾಟರ್ ಪ್ರೂಫಿಂಗು ಸೂಪರ್. ಎಲ್ಲ ಈಗ ಅವರು ಏನೋ ಅರ್ಜೆಂಟ್ ಕೆಲಸ ಅಂತೆ. ಸೋಮವಾರಪೇಟೆಯಲ್ಲಿ ಮೀಟ್ ಆಗೋಣ. ಸಿಗ್ತೀನಿ ನಾನು ಅಷ್ಟೊತ್ತಿಗೆ. ಪ್ಯಾಕ್ ಮಾಡ್ಕೊಂಡು ಬರ್ತೀನಿ. ಹಾಂ, ಸ್ಟೇಟಲ್ಲಿ ಬ್ರೋ ಗೊತ್ತು. ಒಳ್ಳೆ ಜಾಲಿ. ಆ್ಯಕ್ಚುಲಿ ಓಮಿನಿ ಮೇಲೆ ಬನ್ನಿ ತೊಗೊಂಬನ್ನಿ ಅಂದ್ರೆ ಕತ್ಲೆ ಬೇಡ ಅಂದರು. ಇಲ್ಲ ಅಂದರೆ ಪಕ್ಕ ಮೇಲ್ಗಡೆ ತಂದಿದ್ರೆ ಸೂಪರ್ ಆಗಿರೋದು. ಒಳ್ಳೆ ಜಾಗ. ಏನು ಬೆಳಗ್ಗೆನೇ ಈ ಥರ ಮಿಸ್ ಆಗಿಬಿಟ್ಟಿದೆ. ಸೂಪರ್. ಓಕೆ ಬ್ರೋ, ಸಿಗೋಣ. ಓಕೆ, ಬಾಯ್ 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 ಬಾಯ್. ಅಲ್ಲಿ ಸಿಗ್ತೀನಿ. ಈಗ ಬಾಯ್ಸ್ ಎಲ್ಲ ಹೋದ್ರು. ನಾನು ಸ್ವಲ್ಪ ಜೀರಿಗೆ ನೀರು, ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಜೀರಿಗೆ ನೀರು ಇಲ್ಲ ಅಂದರೆ ನೋಡಿ ನಮ್ಮ ಮೇಡಮ್ ಅವ್ರು ನೋಡ್ತಾ ಇರ್ತಾರೆ. ತಿಪ್ಪೆ ಗುಂಡಿ ಮಾಡಿದ್ದೀನಿ, ದಯವಿಟ್ಟು ಕ್ಲೀನ್ ಮಾಡಿಕೊಡ್ತೀನಿ. ಈಗ ಅಲ್ಲಿ ಕೆರೆ ಹತ್ರ ಹೋಗ್ಬಿಟ್ಟು ಇವರು ಹೋದ್ರು. ಇವರು ಇದು ಸ್ವಲ್ಪ ರೈಸ್ ಮಿಕ್ಕಿದೆ ಬಿರಿಯಾನಿ, ಇದನ್ನು ಇಲ್ಲೇ ಅನ್ನ ಹಾಕ್ತೀನಿ, ಏನಾಗಲ್ಲ. ಸೊ ನಿನ್ನೆ ಇಲ್ಲೇ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದು. ಬಾಟ್ಲುಗಳೇ ಕಾಣಿಸಿದೆ, ಎಲ್ಲ ಕ್ಲೀನ್ ಮಾಡ್ತೀನಿ. ನೋಡಿ ಬೇಕಾದ್ರೆ ಈ ಜಾಗ ನೋಡ್ಬೇಕಾದ್ರೆ ಹೆಂಗಿರುತ್ತೆ ಅಂತ. ಒಂಚೂರು ಬಿಸಿನೀರು ಕಾಯಿಸ್ಕೊಂಡು ಒಂಥರ ಆವಾಗಲೇ ಎಲ್ಲರೂ ಇದ್ದರು. ಈಗ ಒಂಥರ ಇದೊಂದು ಎಕ್ಸ್ಪೀರಿಯೆನ್ಸು. ಸೋಲು ಅಂದರೆ ಬೆಳಗ್ಗೆ ನೆನ್ನೆ ಬಂದಾಗ ಅವರೆಲ್ಲ ಇದ್ದರು. ಈಗ ಏನೋ ಅರ್ಜೆಂಟ್ ಕೆಲಸ ಅಂತ ಹೋಗ್ಬಿಟ್ರು. ನೋಡೋಣ, ಈಗ ನೋಡಿ ಮಾಡ್ತೀನಿ. ಇದು ರೈಸು ಗಲೀಜೆಲ್ಲ, ಇದು ಏನಾಗಲ್ಲ, ಇದಾಗುತ್ತೆ. ಒಳ್ಳೆ ಕುಕ್ಕಿಂಗ್ ಮಾಡ್ಕೊಂಡು ಹೋಗುತ್ತೆ ನೆನ್ನೆ. ಜೀರಿಗೆ ನೀರು ನಮ್ಮದು ಮ್ಯಾಂಡೇಟ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ಲು ಅನ್ಕೋತಿರೋ ಇದರಲ್ಲೇ ಚಿಕನ್ ಮಾಡ್ತಾನೆ, ಇದರಲ್ಲೇ ಹಾಲು ಮಾಡ್ತಾನೆ, ಇದರಲ್ಲೇ. ಬಟ್ ವಾಶ್ ಮಾಡ್ತೀವಿ ನೀಟಾಗಿ. ನೋಡಿ, ಒಳ್ಳೆ ಲಿಕ್ವಿಡ್ ಜೆಲ್ಲಲ್ಲಿ ವಾಶ್ ಮಾಡಿ ನಾವು ನೀಟಾಗಿ ಮಾಡೋದು. ಇನ್ನೇನು ಮಾಡೋದು, ಪಾತ್ರೆಗಳು ಇಟ್ಕೊಳಕ್ಕಾಗಲ್ಲ. ನಾವು ಕಾಂಪ್ಯಾಕ್ಟಾಗಿ ಸ್ವಲ್ಪ ಪೋರ್ಟಬಲ್ ಆಗಿ ಇರಬೇಕು. ಎಲ್ಲಾದರೂ ಟ್ರಿಪ್ ಹೋದರೆ ಪಾತ್ರೆಗಳು. ನೋಡೋಣ, ನೆಕ್ಸ್ಟು ಚೇಂಜ್ ಮಾಡ್ತೀನಿ. ಯಾಕಂದರೆ ಇದು ಒಳಗಡೆ ಸ್ಟವ್ ಇಟ್ಟು ಇದೆಲ್ಲ ಸ್ಕ್ರ್ಯಾಚ್ ಆಗಿದೆ. ಬಟ್ ಏನೂ ಆಗಿಲ್ಲ. ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟೋ ವಿಡಿಯೋಗಳಲ್ಲಿ ಇದೆ ನೋಡಿರ್ತೀರ. ಹಬ್ಬಾಗೋಗಿದೆ, ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಫೈನಲಿ ಜೀರಿಗೆ ನೀರು ಮಾಡ್ಕೊಂಡು ನೋಡಿ, ಒಳ್ಳೆ ವೆದರಲ್ಲಿ. ಒಂಥರ ಇದು ನೈಟೂ ನಮ್ಗೆ ಇದೇ ಕಲರ್ ಇರಬೇಕು, ಬೆಳಗ್ಗೆ ಎದ್ದಾಗೂ ಇದೇ ಕಲರ್ ಇರಬೇಕು. ಇಲ್ಲಾಂದರೆ ಡೇನೂ ಸ್ಟಾರ್ಟ್ ಆಗೋಲ್ಲ, ನೈಟು ಎಂಡ್ ಆಗೋಲ್ಲ ನಮಗೆ. ಸೊ ಆ ಥರ ನಮ್ಮದು ಸೂಪರ್. ಸ್ವರ್ಗ ಗುರು, 10 ರೂಪಾಯಿ ಸ್ವರ್ಗ. ನೋಡಿ, ಇಲ್ಲೇ ನಾವು ಯೂಸ್ ಮಾಡಿದಂಥ ಒಂದು ಗಲೀಜನ್ನೆಲ್ಲ, ವೇಸ್ಟ್ನ ಎಲ್ಲ ಕ್ಲೀನ್ ಮಾಡಿ. ಇದು ಬಂದು ಸೌತೆಕಾಯಿ ಮತ್ತು ಇದು ಏನು ನೇಚರ್ಗೇನು ಹಾಳು ಮಾಡಲ್ಲ. ಸೊ ಹೌದು, ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದು. ಅನ್ನ ಅಂತೂ ಬಿಡಿ, ಇದು ಚೆಲ್ದು. ಸೊ ಫುಲ್ಲು ನೋಡಿ, ಇಷ್ಟು ಜಾಗ ಹಿಂಗಿದೆ. ಕೆಳಗಡೆ ನೋಡ್ಕೊಬಿಡ್ಬೇಕಾರೆ ಕಾರ್ ಕೆಳಗಡೆ ಇಟ್ಬಿಟ್ಟು ಏನೋ ಅಂತ ಎಲ್ಲೂ ಇಲ್ಲ, ಬರೀ ಸೌದೆ ತಂದಿದ್ದು, ಯೂಸ್ ಮಾಡಲಿಲ್ಲ. ಸೊ ಈಗ ಹೋಗ್ತಾಯಿದ್ದೀನಿ. ಅವರು ಬಾಯ್ಸು ಅಲ್ಲಿ ಹೋಗಿದ್ದಾರೆ, ಬನ್ನಿ ತಿಂಡಿ ಮಾಡಿ ಅಂತವ್ರೆ. ಅಲ್ಲೇ ಹೋಗಿ ತಿಂಡಿ ಮಾಡ್ತೀನಿ. ಕಾಫಿ ಮಾಡ್ಕೊಂಡು ನಾನು ಬೆಳಗ್ಗೆ ಜೀರಿಗೆ ನೀರು ಆಯಿತು. ಒಂಥರ ಇವಾಗ ಬಂದಾಗಿದ್ದು ಜೊತೆಲಿ ಇನ್ನೇನು ಕ್ಲೀನಿಂಗ್ ಇಲ್ಲಿ ಮಾಡ್ಕೊಂಡು ಹೋಗೋಷ್ಟಕ್ಕೆ ಆಯಿತು. ನೋಡಿ, ಇವಾಗ ಕಾರ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ತೋರಿಸ್ತೀನಿ ವಿಡಿಯೋ ಫುಲ್ಲು. ಈ ಜಾಗನ ನಾವು ಯಾವುದೇ ಥರ ಹೊಂದಿಲ್ಲ. ಇಷ್ಟು ಜಾಗನೇ ನಾವು ಯೂಸ್ ಮಾಡ್ಕೊಂಡಿದ್ದು. ಈಗ ಹೋಗ್ತಾಯಿದ್ದೀನಿ, ಬಾಯ್.